ನಾನು ಅಭಿನಂದನಾ ಸಮಿತಿಯವರ ಅನುಮತಿಯನ್ನು ಪಡೆದು ಸೇವಾ ಹಿ ಪರಮೋಧರ್ಮ ವಿಷಯದ ಬಗ್ಗೆ ಮಾತನಾಡಬೇಕಾದ್ರೆ ಮುಂಚೆ ನನ್ನ ಮತ್ತು ಡಾಕ್ಟರ್ ನಾರಾಯಣರವರ ಇಬ್ಬರ ಕುಟುಂಬದ ಕುರಿತಾದ ಕೆಲವು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಅನುಮತಿ ಪಡೆದಿದ್ದೇನೆ. ಡಾಕ್ಟರ್ ನಾರಾಯಣರವರು ನನ್ನ ಸೋದರತ್ತೆ ಮಗ. ಅಂದರೆ ನಮ್ಮ ಅಜ್ಜನ ಮನೆ ಒಂದೇ, ಐರೋಡಿ. ನಮ್ಮ ಅಜ್ಜ ಅಂದರೆ ತಂದೆ ಕಾಳಿಂಗ ಹೆಬ್ಬಾರರಾದರೆ ಅವರ ತಮ್ಮ ಐರೋಡಿ ಪುಟ್ಟಣ್ಣ ಹೆಬ್ಬಾರರ ಮಗಳ ಮಗ ಡಾಕ್ಟರ್ ನಾರಾಯಣರವರು. ಹಾಗಾಗಿ ನನಗೂ ಮತ್ತು ಅವರಿಗೂ ಬಹಳ ಸಾಮ್ಯತೆ ಇದೆ. ಅವರ ಕುಟುಂಬಕ್ಕೂ ಕೂಡ ನಮಗೂ ಅವರು ಸಾಮ್ಯತೆ ಇದೆ. ಆ ಸಾಮ್ಯತೆಯನ್ನು ನೋಡ್ತಾ ಇರುವಾಗ ಆಶ್ಚರ್ಯ ಅಂತ ಹೇಳಿದರೆ ನಿಮಗೆ ಅನ್ನಿಸ್ಬೋದು ಹೀಗೂ ಉಂಟೆ ಅಂತ. ಅವರದ್ದು 100 ಆದರೆ ನಮ್ಮದು 200, ಅವ್ರದ್ದು 1 ಆದರೆ ನಮ್ಮದು 2, ಹೀಗೆ ಸ್ವಲ್ಪ ಹೆಚ್ಚುಗಾರಿಕೆ ಕಡಿಮೆಗಾರಿಕೆ ಎಲ್ಲ ಇದ್ದೇ ಇರ್ತದೆ. ಅವರ ತಂದೆ ನರಸಿಂಹ, ನಮ್ಮ ತಂದೆ ವೆಂಕಟ ನರಸಿಂಹ. ಅವರ ಹೆಸರು ನಾರಾಯಣ, ನನ್ನ ಹೆಸರು ಶಂಕರನಾರಾಯಣ. ಹಿಂದಿನವರೆಲ್ಲ ದೇವರ ಹೆಸರಿಡ್ತಿದ್ರು. ಒಬ್ಬ ಸಾಯುವ ಕಾಲಕ್ಕೆ ತನ್ನ ಮಗನನ್ನು ಕೂಗಿ ಕರೆದಂತೆ, ನಾರಾಯಣ ನಾರಾಯಣ ಅಂತ. ಕೂಡಲೇ ಅವನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರಂತೆ. ನರಸಿಂಹಯ್ಯ ಹಾಗೆ ನಾರಾಯಣ ಅಂತ ಹೆಸರಿಟ್ಟರು. ನಮ್ಮಪ್ಪಯ್ಯ ರಿಸ್ಕ್ ಬೇಡವೇ ಬೇಡ ಅಂತೇಳಿ 2 ದೇವರ ಹೆಸರಿಟ್ಟರು, ಶಂಕರ ನಾರಾಯಣ ಅಂತ. ನಾರಾಯಣ ಬಾರದಿದ್ದರೆ ಶಂಕರ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ ಸ್ವರ್ಗಕ್ಕೆ ಅಂಥೇಳಿ 2 ಹೆಸರು ಇಟ್ಟುಬಿಟ್ಟಿದ್ದಾರೆ. ಈ ರೀತಿಯ ಒಂದು ಸಾಮ್ಯ ನಮ್ಮ ಹತ್ರ ಇದ್ದರೆ, ನಮ್ಮ ನರಸಿಂಹ ಹೊಳ್ರ ಅಂದರೆ ಅವರು ಹೊಳ್ರು ಪಾಂಡೇಶ್ವರಕ್ಕೆ ಮದುವೆ ಮಾಡಿಕೊಟ್ಟದ್ದು. ನಮ್ಮ ಪುಟ್ಟಣ್ಣ ಹೆಬ್ಬಾರ ಮಗಳು ಪಾಂಡೇಶ್ವರಕ್ಕೆ ಹೋಗಿ ಹೊಳ್ಳರಾಗಿದ್ದು. ಅವರು ಪಾಂಡೇಶ್ವರ ನಾರಾಯಣ ಹೊಳ್ಳರು. ನಾರಾಯಣ ಹೊಳ್ಳರ ಅಪ್ಪಯ್ಯ ನರಸಿಂಹ ಹೊಳ್ಳರಿಗೆ ಒಂದೇ ಹೆಂಡತಿ. ನಮ್ಮ ಅಪ್ಪಯ್ಯನಿಗೆ ಪ್ರತಿಯೊಂದರಲ್ಲೂ ಹೆಚ್ಚುಗಾರಿಕೆ. ನಾರಾಯಣರ ಅಪ್ಪಯ್ಯನಿಗೆ 6 ಜನ ಮಕ್ಕಳು ಅಲ್ವಾ? ಹೌದು. ನಮ್ಮ ಅಪ್ಪಯ್ಯನಿಗೆ 14 ಜನ ಮಕ್ಕಳು. ಚಪ್ಪಾಳೆ ತಟ್ಬೋದು ನೀವು, ಏನು ತೊಂದರೆ ಇಲ್ಲ. ಅದು ನನಗಲ್ಲ, ಅಪ್ಪಯ್ಯನಿಗೆ. ನಾರಾಯಣರ ಅಮ್ಮ ಮೂಕಾಂಬಿಕೆ ಕೊಲ್ಲೂರು ದೇವಿ, ನಮ್ಮ ಅಮ್ಮ ಮಹಾಲಕ್ಷ್ಮಿ ಕೊಲ್ಲಾಪುರ ದೇವಿ. ಹೀಗೆ ನಾರಾಯಣ ಎಂಬ ಹೆಸರಿಟ್ಟ ಕಾರಣ ಅವರು ಕೂಡಲೇ ಬೇಗ ಹುಟ್ಟಿದರು. ಶಂಕರನಾರಾಯಣ ಅಂತ ಹೆಸರಿಟ್ಟ ಕಾರಣ ನಾನು 3 ತಿಂಗಳು ತಡವಾಗಿ ಹುಟ್ಟಿದೆ ಅವರಿಗಿಂತ. ಇದು ನಮ್ಮ ಮತ್ತು ಅವರ ಒಂದು ಕುಟುಂಬದ ಸಾಮ್ಯತೆ. ಅದು ನೀವು ಹೀಗೂ ಉಂಟೆ ಎನ್ನುವಂಥ ಒಂದು ಸಂಗತಿ. ಆದರೆ ನಾವಿಬ್ಬರೂ ಕೂಡ ಎಂಥ ವೃತ್ತಿಯನ್ನು ಆರಿಸಿಕೊಂಡಿದ್ದೇವೆ ಅಂತ ಹೇಳಿದರೆ, ಇದೇ 2 ವೃತ್ತಿಗಿರುವಂಥದ್ದು ಪ್ರಾಕ್ಟೀಸ್ ಎನ್ನುವಂಥ ಒಂದು ಶಬ್ದ. ವಕೀಲರು ಪ್ರಾಕ್ಟೀಸ್ ಮಾಡೋದು, ಡಾಕ್ಟ್ರು ಪ್ರಾಕ್ಟೀಸ್ ಮಾಡೋದು, ಮತ್ತಾರು ಮಾಡೋದಿಲ್ಲ. ಪ್ರಾಕ್ಟೀಸ್ ಮಾಡೋದಿಲ್ಲ, ನಾವು ಮಾತ್ರ. ನನಗೆ ವಕೀಲಿ ವೃತ್ತಿಯಲ್ಲಿ 50 ವರ್ಷ ತುಂಬಿದಂಥ ಸಂದರ್ಭದಲ್ಲಿ ನನ್ನ 28 ಮಂದಿ ಕಿರಿಯ ವಕೀಲರುಗಳಲ್ಲಿ ಸೇರಿ ಸಾರ್ವಜನಿಕ ಸನ್ಮಾನ ಮಾಡಿದರು. ನಮ್ಮ ಹೆಂಡತಿ ಮಕ್ಕಳು, ಅಭಿಮಾನಿಗಳು, ಮೊಮ್ಮಕ್ಕಳು ಎಲ್ಲ ಬಂದಿದ್ದರು. ಎಲ್ಲ ಭಾಷಣಕಾರರು ಹೆಬ್ಬಾರರು 50 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ನನ್ನ ಮೊಮ್ಮಗ ಅಲ್ಲಿ ಕೂತವ, ಭಾಳ ಕ್ರಿಕೆಟ್ ಅಭಿಮಾನಿ, ಮೇಲೆ ಬಂದು ನನ್ನ ಕಿವಿಯಲ್ಲಿ ಕೇಳಿದ, ಅಜ್ಜಯ್ಯ ನೀವು 50 ವರ್ಷದಿಂದ ಬರೀ ಪ್ರಾಕ್ಟೀಸೇ ಮಾಡೋದು, ನಿಮ್ಮದು ಫೈನಲ್ ಯಾವಾಗ? ನಮ್ಮ ವೃತ್ತಿಯಲ್ಲಿ ಫೈನಲೇ ಇಲ್ಲ. ಸಾಯೋವರೆಗೆ ಪ್ರಾಕ್ಟೀಸ್. ಯಾಕಂದರೆ ಕಾನೂನುಗಳು ಬದಲಾಗ್ತಾ ಇರ್ತವೆ. ಈಗ ವೈದ್ಯರುಗಳ ಗೋಷ್ಠಿಯಲ್ಲಿ ಹೇಳಿದ ಹಾಗೆ ವೈದ್ಯಕೀಯ ಸಂಗತಿಗಳು ಕೂಡ ಬದಲಾಗ್ತಿರ್ತವೆ, ಕಾಯಿಲೆಗಳು ಬದಲಾಗ್ತಾ ಇರ್ತವೆ. ಹಾಗಾಗಿ ಪ್ರಾಕ್ಟೀಸ್ ಅಂತ ಹೇಳುವಂಥದ್ದು ಅದು ಬಹಳ ಒಂದು ಗಂಭೀರವಾದಂಥ ಸಂಗತಿ. ಡಾಕ್ಟ್ರಿಗೂ ಮತ್ತು ವಕೀಲರಿಗೂ ಬರೀ 6 ಅಡಿ ಮಾತ್ರ ವ್ಯತ್ಯಾಸ. ಯಾಕಂದರೆ ವಕೀಲರು ಮಿಸ್ಟೇಕ್ ತಪ್ಪು ಮಾಡಿದರೆ ಆ ಕಕ್ಷಿಗಾರ ಭೂಮಿಯಿಂದ 6 ಅಡಿ ಹತ್ರಕ್ಕೆ ನೇತಾಡ್ತಾ ಇರ್ತಾನೆ. ಡಾಕ್ಟ್ರ್ ಮಿಸ್ಟೇಕ್ ಮಾಡಿದರೆ ಅವರ ರೋಗಿ ಭೂಮಿಯಿಂದ 6 ಅಡಿ ಕೆಳಗೆ ಹೂತು ಹಾಕಿರ್ತಾರೆ. ಬರೀ 6 ಅಡಿ ಮಾತ್ರ ವ್ಯತ್ಯಾಸ ನಮಗೂ ಮತ್ತು ಅವರಿಗೂ ಅಂಥೇಳಿ ನನಗೆ ಕಾಣ್ತದೆ. ಆದರೆ ಇಬ್ಬರದ್ದು ಕೂಡ ನೋಬಲ್ ಪ್ರೊಫೆಷನ್ ಅಂತ ಹೇಳಿ ಕರೆಯಲಾಗ್ತಾ ಇದೆ. ಈಗ ಹೇಗಿದೆ ನಮಗೆ ಗೊತ್ತಿಲ್ಲ, ನಮ್ಮ ಕಾಲದಲ್ಲಿ ಹಾಗಿತ್ತು. ನಮ್ಮ ಕಾಲದಿಂದ ಮುಗಿಲಿಲ್ಲ ಇನ್ನು. ನಾವು ಆ ಕಾಲದವರು, 85 ವರ್ಷದವರೇ. ಹಾಗಾಗಿ ಅಂತಹ ಒಂದು
ವೃತ್ತಿ ನಮ್ಮದು. ಇವತ್ತಿನ ವಿಷಯಕ್ಕೆ ಬಂದರೆ ಸೇವಾ ಹಿ ಪರಮೋ ಧರ್ಮ ಅಂತ. ಎಲ್ಲಿ ಕೇಳಿದಿರಿ ನೀವು ಇದನ್ನು? ನಾನು ಸಣ್ಣದಿರುವಾಗ ನಮ್ಮ ಶಾಲೆಯಲ್ಲಿ ಗೋಡೆ ಮೇಲೆ ಸತ್ಯಂ ವದ ಧರ್ಮಂ ಚರ ಸೇವಾ ಹಿ ಪರಮೋ ಧರ್ಮ ಅಂತೆಲ್ಲ ಬರಿತಾ ಇದ್ದರು. ಅದು ನಮ್ಮ ತಲೆಯಲ್ಲಿ ನೆಟ್ಟುಕೊಂಡಿರ್ತಿತ್ತು. ಆ ಸೇವೆ ಮಾಡಬೇಕು, ಅದು ನಮ್ಮ ಪರಮ ಧರ್ಮ ಎನ್ನುವಂಥದ್ದು ನಮ್ಮ ತಲೆಯಲ್ಲಿ ನೆಟ್ಟುಕೊಂಡಿರ್ತಿತ್ತು. ಅದು ಮಾತ್ರ ಅಲ್ಲ, ಅನೇಕ ಸಂಗತಿಗಳು ಹಾಗೆ ಇರ್ತಿತ್ತು. ಆ ಸೇವೆ ಎನ್ನುವಂಥದ್ದು ಇಟ್ ವಾಸ್ ಇನ್ಕಲ್ಕೇಟೆಡ್ ಇನ್ ದಿ ಚೈಲ್ಡ್ಸ್, ಇನ್ ದಿ ಚಿಲ್ಡ್ರನ್ ಆ್ಯಂಡ್ ಇನ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ಇನ್ ದಿ ಕಿಡ್ಸ್ ಅಟ್ ದ್ಯಾಟ್ ಟೈಮ್. ಎಲ್ಲಿವರೆಗೆ ಅಂತ ಹೇಳಿದರೆ, ನಮಗೊಂದು ಮಾರಲ್ ಕ್ಲಾಸ್ ಅಂತ ಇರ್ತಿತ್ತು, ನೀತಿ ಪಾಠದ ತರಗತಿ ಅಂತ ಇರ್ತಿತ್ತು. ಆ ನೀತಿ ಪಾಠದ ತರಗತಿಯಲ್ಲಿ ಗುರು ಹಿರಿಯರ ಸೇವೆ ಮಾಡ್ತಕ್ಕಂಥದ್ದು, ಬಡವರ ಸೇವೆ ಮಾಡ್ತಕ್ಕಂಥದ್ದು, ಆರ್ತರ ಸೇವೆ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಹೇಳಿಕೊಡ್ತಾಯಿದ್ರು. ಎಲ್ಲಿ ಹೋಯಿತು ಆ ನೀತಿ ಪಾಠದ ತರಗತಿ? ಎಲ್ಲಿ ಹೋಯಿತು ಆ ಮಾರಲ್ ಕ್ಲಾಸ್ನ ತರಗತಿ? ಇವತ್ತಿನ ಎಲ್ಲ ದುಸ್ಥಿತಿಗೆ ಕಾರಣ ಈ ನೀತಿ ಪಾಠವನ್ನು ಇವರು ತೆಗೆದು ಹಾಕಿದ್ದೇ ಕಾರಣ, ಆ ತರಗತಿಯನ್ನು ತೆಗೆದು ಹಾಕಿದ್ದೇ ಕಾರಣ ಅಂತ ನನಗೆ ಅನ್ನಿಸ್ತಾ ಇರ್ತದೆ. ಅದನ್ನು ನಿಜವಾಗಿ ನಾವು ಖಂಡಿಸಬೇಕಾಗ್ತದೆ. ಆ ನೀತಿ ಪಾಠವಾದ ತರಗತಿಯನ್ನು ಪುನಃ ತರಬೇಕಾಗಿದೆ ಮಕ್ಕಳಿಗೆ, ಆ ನೀತಿಯನ್ನು ಕಲಿಸ್ಲಿಕ್ಕೋಸ್ಕರವಾಗಿ. ಈ ಹಿನ್ನೆಲೆಯಲ್ಲಿ ಸೇವೆ, ತ್ಯಾಗ ನಮ್ಮ ಬದುಕಿನಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೀತದೆ. ನಮ್ಮ ರೋಟ್ರಿಯಲ್ಲಿ ಹೇಳ್ತದೆ, ಯಾಕಂದರೆ ನಾವು ಸೇವೆ ಮಾಡ್ತಾ ಇಕೊಂಡ್ರೆ ಹಾಗಾದರೆ ನಮಗೆ ಸಂಪಾದನೆ ಮಾಡೋದು ಯಾವುದು? ನಾವು ಊಟ ಮಾಡೋದು ಹೇಗೆ ಬರೀ ಸೇವೆ ಮಾಡ್ತಿದ್ರೆ? ಅದಕ್ಕೆ ರೋಟ್ರಿ ಪರಿಹಾರ ಕೊಟ್ಟಿದೆ ಅಂದರೆ, ಟ್ರೀಟ್ ಎವ್ರಿ ಜಾಬ್, ಪ್ರೊಫೆಷನ್ ಆ್ಯಂಡ್ ವೊಕೇಶನ್ ಆ್ಯಸ್ ಅನ್ ಅಪರ್ಚುನಿಟಿ ಫಾರ್ ಸರ್ವೀಸ್ ಅಂತ ಹೇಳ್ತಾರೆ. ನಿಮ್ಮ ಪ್ರತಿಯೊಂದು ವೃತ್ತಿಯನ್ನು, ಉದ್ಯೋಗವನ್ನು, ಕೆಲಸವನ್ನು ನಿಮಗೆ ಸೇವೆ ಮಾಡಲಿಕ್ಕೆ ಸಿಕ್ಕಿದಂತಹ ಒಂದು ಅವಕಾಶ ಅಂತ ಬಗೆಯಿರಿ, ಅಲ್ಲಿ ಸೇವೆ ಮಾಡಿ, ವೃತ್ತಿ ಮಾಡ್ತಾ ಸೇವೆ ಮಾಡಿ. ನಮಗೆ ಗೊತ್ತಿಲ್ಲದೆ ಎಷ್ಟೋ ಸಲ ಇಂತಹ ಸೇವೆಗಳನ್ನು ಮಾಡ್ತೇವೆ. ಡಾಕ್ಟರ್ ನಾರಾಯಣರವರು ಒಬ್ಬ ವಿದ್ಯಾರ್ಥಿಗೆ ಚಿಕಿತ್ಸೆ ಕೊಟ್ಟು ಅವತ್ತು ದುಡ್ಡಿಲ್ಲ ಅಂತ ಹೇಳಿದಾಗ, ನಿನ್ನ ವಿದ್ಯಾರ್ಥಿ ಹತ್ರ ನಾನು ದುಡ್ಡು ತಗೊಳ್ಳೋದಿಲ್ಲ, ನೀನು ಈ ಕಾಯಿಲೆ ಗುಣ ಆಗುವಲ್ಲರೆಗೆ ಬರ್ತಾ ಇರೋದು, ಉಚಿತವಾಗಿ ನಿನಗೆ ನಾನು ಮದ್ದು ಕೊಡ್ತೇನೆ ಅಂತ ಹೇಳಿದ್ದನ್ನು ಆ ಹುಡುಗ ಜೀವಮಾನ ಇಡೀ ಮರೆಯೋದಿಲ್ಲ. ಅದು ಸೇವೆ ಅನ್ನುವಂಥದ್ದು. ಸಣ್ಣದಿರ್ಬೋದು, ಸೇವೆಗೇನು ದೊಡ್ಡ ಮಹಲ್ ಕಟ್ಟಬೇಕಂತಿಲ್ಲ, ಸೇವೆಗೇನು ಕೋಟ್ಯಾಂತರ ರೂಪಾಯಿ ಸಹಾಯ ಮಾಡಬೇಕಂತಿಲ್ಲ. ಒಂದು ಸಣ್ಣ ಸೇವೆಯೂ ಕೂಡ ಒಂದು ದೊಡ್ಡ ಸೇವೆಯೇ ಆಗಿಬಿಡ್ತದೆ. ನನಗೇ ಗೊತ್ತಿಲ್ಲದೆ ನನ್ನ ವಕೀಲಿ ವೃತ್ತಿಯಲ್ಲಿ ಒಂದು ಘಟನೆ ನಡೀತು. ನಾನು ಸಾಹಿತ್ಯದಲ್ಲಿ ಸ್ವಲ್ಪ ಕೃಷಿ ಮಾಡ್ತಾ ಇದ್ದ ಕಾರಣ ಬಾರ್ಕೂರದ ಹತ್ರ ಕೂಡ್ಲಿ ಅಂತ ಒಂದು ಜಾಗದಲ್ಲಿ ಉಡುಪುರ ಅಂತ ಒಂದು ಮನೆ ಇದೆ. ಮನೆ ಅಂಗಳದಲ್ಲಿ ಸಾಹಿತ್ಯ ಸ್ಪಂದನ ಅಂತ ಕಾರ್ಯಕ್ರಮ ಏರ್ಪಡಿಸಿ ನನ್ನನ್ನು ಅಧ್ಯಕ್ಷತೆ ಕರೆದರು. ನಾನು ಹೋಗಿದ್ದೆ. ಎಲ್ಲ ಸಾಹಿತಿಗಳು ಬಂದಿದ್ದರು. ಬಂದ ಕಾರ್ಯಕ್ರಮ ಆರಂಭ ಆಗಬೇಕಾದ್ರೆ ಆ ಮನೆಯ ಯಜಮಾನ, ಅವನ ಹೆಂಡತಿ, ಅವನ ತಮ್ಮ, ಅವನ ತಮ್ಮನ ಹೆಂಡತಿ, ಅವರ ಮಕ್ಕಳು ಬುಡು ಅಂತ ಹೊರಗೆ ಬಂದು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ನನಗೆ ಆಶ್ಚರ್ಯ ಆಯಿತು. ನನ್ನನ್ನು ಕುರ್ಚಿಯಲ್ಲಿ ಕೂಡಿಸಿದರು, ಹಾರ ಹಾಕಿದರು, ಹಣ್ಣು ಹಂಪಲು ಕೊಟ್ಟರು, ಶಾಲ ಹಾಕಿದರು, ಸನ್ಮಾನ ಮಾಡಿದರು. ಗದ್ಗದಿತನಾಗಿ ಯಜಮಾನ ಧ್ವನಿವರ್ಧಕದ ಮುಂದೆ ಹೇಳಿದ, ಹೆಬ್ಬಾರಿಗೆ ನೆನಪಿರಲಿಕ್ಕಿಲ್ಲ, ಒಂದು ಕಾಲದಲ್ಲಿ ಕುಂದಾಪುರ ನ್ಯಾಯಾಲಯದಲ್ಲಿ ನಮ್ಮ ಅಪ್ಪಯ್ಯನ ಮೇಲೆ ಒಂದು ದೊಡ್ಡ ಪ್ರಕರಣವನ್ನು, ದಾವೆಯನ್ನು ನಮ್ಮ ದಾಯವಾದಿಗಳು ಹಾಕಿದ್ರು. ಇದಿಷ್ಟು ಆಸ್ತಿ ಬಗ್ಗೆ ಒಳಗೆ ಹಾಕಲಿಕ್ಕೆ, ಅದನ್ನು ಹೋರಾಟ ಮಾಡಲಿಕ್ಕೆ ಅಪ್ಪನ ಹತ್ರ ಬಿಡಿ ಕಾಸು ಇರಲಿಲ್ಲ. ನೀವು ಒಂದೇ ಒಂದು ರೂಪಾಯಿ ಶುಲ್ಕ ತಗೊಳ್ಳದೆ ಅದನ್ನು ಗೆದ್ದು ಕೊಟ್ಟದ್ರಿಂದ ನಮಗೆ ಎಷ್ಟು ಆಸ್ತಿ ಉಳೀತು. ಇವತ್ತು ನಾವು ನಿಮ್ಮ ಹೆಸರು ಹೇಳಿ ನೀರು ಕುಡಿತಾ ಇದ್ದೇವೆ, ನಿಮ್ಮ ಹೆಸರು ಹೇಳಿ ಅನ್ನ ತಿಂತಾ ಇದ್ದೇವೆ ಅಂತ ಅತ್ತ ನನಗೂ ಕಣ್ಣಲ್ಲಿ ನೀರು ಬಂತು. ಇಟ್ ಇಸ್ ಎ ಮೊಮೆಂಟ್ ಆಫ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಸೇವೆಯ, ಒಂದು ವೃತ್ತಿಯಲ್ಲಿ ಸೇವೆಯ ಸಾರ್ಥಕತೆಯ ಒಂದು ಕ್ಷಣ ಆಗಿ ನನಗೆ ಮೂಡಿ ಬಂತು. ಡಾಕ್ಟರ್ ನಾರಾಯಣರವರಿಗೆ ಇಂಥದ್ದು 1000 ಕ್ಷಣಗಳು ಅವರ ಒಂದು ವೃತ್ತಿಯಲ್ಲಿ ಬಂದಿರಬೇಕು. ಯಾಕಂದರೆ ಉಚಿತವಾದಂಥ ಸೇವೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಇಂಥದ್ದನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಸೇವೆ ಎನ್ನುವಂಥದ್ದು, ಈ ತ್ಯಾಗ ಎನ್ನುವಂಥದ್ದು ಹೊಸತೇನೂ ಅಲ್ಲ. ವೃತ್ರಾಸುರನನ್ನು ಕೊಲ್ಲಲಿಕ್ಕೆ ವಜ್ರಾಯುಧ ಬೇಕು ಅಂತ ಹೇಳಿದಾಗ ದೇವತೆಗಳಿಗೆ, ಆ ದೇವತೆಗಳು ಹೋಗಿದ್ದು ಋಷಿ, ಯಾವ ಋಷಿ ಅದು? ದದೀಚಿ ಮಹರ್ಷಿ ಹತ್ರ ಹೋಗಿ ಕೇಳಿದರು. ಆ ದದೀಚಿ ಮಹರ್ಷಿ ತನ್ನ ದೇಹ ತ್ಯಾಗ ಮಾಡಿ ತನ್ನ ಎಲುಬುಗಳಿಂದ ವಜ್ರಾಯುಧವನ್ನು ಮಾಡಿಕೊಂಡು ತಗೊಂಡು ಹೋಗಿ ಅಂತ ಹೇಳಿದ. ಆ ವಜ್ರದ ಪ್ರಯೋಗಿಸಿ ಆ ವೃತ್ತಾಸುರನ್ನ ಕೊಂದರು ದೇವತೆಗಳು ಅಂತ ಕಥೆ, ಪುರಾಣ ಇದೆ. ಇವತ್ತಿಗೂ ಭಾರತ ಸರ್ಕಾರ ಪರಮವೀರ ಚಕ್ರವನ್ನು ಪ್ರಶಸ್ತಿಯನ್ನು ಕೊಡ್ತದಲ್ಲ,
ಆ ಪರಮವೀರ ಚಕ್ರ ಪ್ರಶಸ್ತಿಯಲ್ಲಿ ಇರ್ತಕ್ಕಂಥ ಲಾಂಛನ ಯಾವುದು ಕೇಳಿದರೆ ವಜ್ರಾಯುಧ. ವಜ್ರಾಯುಧವನ್ನು ಭಾರತ ಸರ್ಕಾರ ಇವತ್ತು ಪರಮವೀರ ಚಕ್ರದಲ್ಲಿ ಲಾಂಛನವಾಗಿ ತಗೊಂಡ್ಬಿಟ್ಟಿದೆ. ಯಾಕಂದ್ರೆ ದದೀಚಿಯ ಒಂದು ಸೇವೆಯನ್ನು ಅಷ್ಟರ ಮಟ್ಟಿಗೆ ಮನಗಂಡು ಬಿಟ್ಟಿದೆ. ನಮ್ಮ ಅಪ್ಪಯ್ಯ ದೊಡ್ಡ ಧರ್ಮಬೀರು. ದಿವಸ ರಾಮಾಯಣದ ವಾಲ್ಮೀಕಿ ರಾಮಾಯಣದ ಒಂದು ಅಧ್ಯಾಯ, ತುಳಸಿ ರಾಮಾಯಣದ ಒಂದು ಅಧ್ಯಾಯ, ಇಡೀ ಭಗವದ್ಗೀತೆ ಓದದೆ ಊಟಕ್ಕೆ ಬರ್ತಿರಲಿಲ್ಲ ರಾತ್ರಿ. ಅವರಿಗೆ ಸಂಸ್ಕೃತ ಹಿಂದಿಗಳೆಲ್ಲ ಕರತಾಲ ಮೂಲಕ ಗೋರಖ್ಪುರದಲ್ಲಿಂದ ಗೀತಾ ಪ್ರೆಸ್ನಿಂದ ಕಲ್ಯಾಣ ಅಂತ ಒಂದು ಮ್ಯಾಗಝಿನ್ ಬರ್ತಾಯಿತ್ತು. ಆಗ ಎಂತೆಂಥ ಚಂದದ ಚಿತ್ರಗಳು, ಬಣ್ಣ ಬಣ್ಣ ಚಿತ್ರಗಳು. ನಮ್ಮ ತಂಗಿ ಇದ್ದಾಳೆ ಅಲ್ಲ ಲೀಲಾ, ಅಲ್ಲಿ ಅವಳಿಗೆ ಗೊತ್ತಿದೆ ಅಲ್ಲ. ಅಪ್ಪಯ್ಯ ನಮಗೆ ಆ ಚಿತ್ರ ತೋರಿಸೋದು. ಆ ಚಿತ್ರ ತೋರಿಸುವಾಗ ಒಂದು ಚಿತ್ರದಲ್ಲಿ ಸ್ವರ್ಗದ ಬಣ್ಣನೆ ಬರುವಾಗ ಸ್ವರ್ಗದಲ್ಲಿ ಒಂದು ಚಿನ್ನದ ಬಟ್ಟಲು, ಆ ಚಿನ್ನದ ಬಟ್ಟಲ ಮೇಲೆ ಒಂದು ಕಾಲು ಮಾತ್ರ, ಮತ್ತೇನೂ ಇಲ್ಲ, ಒಂದು ಕಾಲು ಮಾತ್ರ. ನಾವು ಕೇಳೋದು ಅಪ್ಪ ಅಂತ, ಅಪ್ಪ ಇದೆಂಥದ್ದು ಚಿನ್ನದ ಬಟ್ಟಲ ಮೇಲೆ ಒಂದು ಕಾಲು ಮಾತ್ರ ಉಂಟಲ್ಲ ಯಾಕೆ ಅಂತ. ಆಗ ಅಪ್ಪಯ್ಯ ಹೇಳಿದರು, ಆತ ತೀರಿ ಹೋದವನು ಅಪಘಾತದಲ್ಲಿ ತೀರಿ ಹೋದ. ಹಾಗೆ ತೀರಿ ಹೋಗಬೇಕಾದ್ರೆ ಮುಂಚೆ ಆತ ರಸ್ತೆಯಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ದನ ಹುಲ್ಲಿನ ಬುಟ್ಟಿ ಹತ್ರ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾಯಿತ್ತು. ಹುಲ್ಲಿನ ಬುಟ್ಟಿ ಅಟಕ್ತಾ ಇರಲಿಲ್ಲ. ಆಗ ಈತ ದಾರಿಯಲ್ಲಿ ಹೋಗುವ ಒಂದು ಕಾಲಿನಿಂದ ಆ ಹುಲ್ಲಿನ ಬುಟ್ಟಿಯನ್ನು ತುಳಿದು ಬಿಟ್ಟ. ಬುಟ್ಟಿ ಹೋಗಿ ಗೋವಿನ ಹತ್ರ ಹೋಯಿತು. ಆ ಗೋವು ಹುಲ್ಲನ್ನು ತಿಂದಿತು. ಆ ಒಂದು ಪುಣ್ಯ ಕಾರ್ಯ, ಒಂದು ಸೇವಾ ಕಾರ್ಯಕ್ಕೋಸ್ಕರವಾಗಿ ಅವನ ಕಾಲಿಗೆ ಚಿನ್ನದ ಬಟ್ಟಲ ಮೇಲೆ ಸ್ವರ್ಗವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದರೆ, ನಾವು ನೀವುಗಳೆಲ್ಲ ಒಂದು ಸಣ್ಣ ಕೆಲಸ ಮಾಡಿದರೆ ಒಂದು ಕಾಲು ಸ್ವರ್ಗಕ್ಕೆ ಹೋಗ್ತದಂತಾದರೆ ನಾವು ಯಾಕೆ ಇಡೀ ದೇಹದಿಂದಲೇ ಸ್ವರ್ಗಕ್ಕೆ ಹೋಗಬಾರ್ದು? ಆದರೆ ದುರದೃಷ್ಟವಶಾತ್ ಏನಾಗಿದೆ ಅಂದರೆ, ಇವತ್ತು ಗೋವಿಗೆ ಹುಲ್ಲು ಕೊಡೋದು ಬಿಡಿ, ಗೋವುಗಳಿಗೆ ಮೀಸಲಾಗಿಟ್ಟಂಥ ಹುಲ್ಲನ್ನೇ ಗಬ 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 ಸಾವಿರಾರು ಕೋಟಿ ರೂಪಾಯಿ ತಿಂದಂಥ ಜನಗಳು ನಮ್ಮ ದೇಶದಲ್ಲಿ ಇದ್ದು ಹಗರಣಗಳ ಮೇಲೆ ಹಗರಣ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇವರಿಗೆ ಯಾವ ಸ್ವರ್ಗವೋ ಯಾವ ನರಕವೋ ನೀವೇ ನಿರ್ಧಾರ ಮಾಡಬೇಕು. ಇಂಥದ್ದು ನಮ್ಮ ಒಂದು ದೇಶದ ಪರಿಸ್ಥಿತಿ. ಇದು ಹಿಂದಿನ ಕಥೆ. ಆದರೆ ಆ ಸೇವೆಯ ಮನೋಭಾವದ ಆದರ್ಶ ಮೂರ್ತಿಗಳು ನಮ್ಮ ಕಣ್ಣ ಮುಂದೆ ಎಷ್ಟು ಮಂದಿ ಇದ್ದಾರೆ. ಕಾರ್ನಾಡ್ ಸದಾಶಿವರಾಯರು ಎಂಥ ಒಂದು ದೊಡ್ಡ ವಕೀಲರು, ಆ ದೇಶ ಸೇವೆಗೋಸ್ಕರ ಎಲ್ಲವನ್ನು ಕಳ್ಕೊಂಡ್ರು. ಕುದ್ಮೂಲ್ ರಂಗರಾಯರು, ಗೋಪಾಲಕೃಷ್ಣ ಗೋಖಲೆಯವರು, ರಾನಡೆಯವರು, ನೆಹರೂರವರು, ಗಾಂಧಿಯವರು, ತಿಲಕ್ರವರು ಎಲ್ಲರೂ ಕೂಡ ತಮ್ಮ ಸರ್ವಸ್ವವನ್ನು ಕೂಡ ಈ ಸೇವೆಗೆ, ದೇಶ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ ಅಂತ ಹೇಳಿದರೆ ಆ ಸೇವೆಗೆ ಎಷ್ಟು ಮಹತ್ವ ಇದೆ ಅಂತ ನಮಗೆ ಅರ್ಥ ಆಗ್ತದೆ. ಇನ್ನು ಮೊನ್ನೆ ತಾನೇ ನಿಮಗೂ ನಿಮ್ಮ ಮೊಬೈಲ್ ಬಂದಿರ್ಬೋದು, ಪುದುಕೋಟ್ಟೆ ಎಂಬಲ್ಲಿ ಧನಮ್ಮಾಳ್ ಅಂತ ಒಬ್ಬಾಕೆ ಇವತ್ತಿಗೂ ದಿನಕ್ಕೆ 2,000 ಜನರಿಗೆ ಒಂದು ಇಡ್ಲಿಗೆ 2 ರೂಪಾಯಿಯಲ್ಲಿ ಅವರ ಹಸಿವು ನೀಗಿಸಲಿಕ್ಕೆ ಕೊಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಎಂಥ ತ್ಯಾಗ. ಧನಮ್ಮಾಳ್ ಮುದುಕಿ ವೃದ್ಧೆ ಕೊಡ್ತಾ ಇದ್ದಾಳೆ. ಅವಳಿ ಚಪ್ಪಾಳೆ ಕೊಡ್ಬೋದು, ಏನು ತೊಂದರೆ ಇಲ್ಲ. ಸಾಲಿಗ್ರಾಮ ದೇವಸ್ಥಾನದ ಎದುರಿಗೆ ಒಬ್ಬಳು ಭಿಕ್ಷುಕು ಕೂತ್ಕೊಳ್ತಾಳೆ. ಅವಳು ಎಷ್ಟು ವರ್ಷದ ಭಿಕ್ಷೆ ಬೇಡ್ತಾಳೆ. ಭಿಕ್ಷೆ ಬೇಡಿ ಹಣದಲ್ಲಿ 1 ಲಕ್ಷ ರೂಪಾಯಿಯನ್ನು ದೇವಸ್ಥಾನದ ಛತ್ರಕ್ಕೆ ಕೊಟ್ಟಿದ್ದಾಳೆ ಅಂತ ಹೇಳಿದರೆ ಎಂಥ ಒಂದು ಉದಾರತೆ ಆಕೆದ್ದು. ಕಿತ್ತಳೆ ಹಣ್ಣು ಮಾರಾಟ ಮಾಡಿ ಹಾಜಪ್ಪ ಶಾಲೆ ಕಟ್ಟಿದ. ನಮ್ಮ ಮಂಗಳೂರಿನಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟರು. ಇದೆಲ್ಲ ರೋಮಾಂಚನ ಆಗತಕ್ಕಂತಹ ಸಂಗತಿಗಳಾದರೆ, ನಾವು ಇನ್ನು ಡಾಕ್ಟರ್ ನಾರಾಯಣರವರ ಅತ್ಯಂತ ಪ್ರೀತಿಯ ಸಂಗತಿಯಾದಂಥ ಪೋಲಿಯೋ ಪ್ಲಸ್ ಈ ಕಾರ್ಯಕ್ರಮಕ್ಕೆ ಬಂದರೆ, ಈ ಪೋಲಿಯೋ ವ್ಯಾಕ್ಸಿನ್ನ ಕಥೆ ಅನ್ನುವಂಥದ್ದು ರೋಚಕವಾದಂಥದ್ದು. 1940 ಹಾಗೆ ವ್ಯಾಪಕವಾಗಿ ಪ್ರಪಂಚದಾದ್ಯಂತ ಪೋಲಿಯೋ ಮಕ್ಕಳು ಪಾಪ ಅಷ್ಟು ನರಳ್ತಾ ಇದ್ದಾರೆ. ಯಾರಿಗೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಸಹಾಯಕ ಸ್ಥಿತಿ ವೈದ್ಯರುಗಳದ್ದು. ಆಗ ಸರ್ ಜೋನಾಸ್ ಶಾಲ್ಕ್ ಎಂಬಾತ ಮಾತ್ರ ಅದರ ಬಗ್ಗೆ ಸಂಶೋಧನೆ ಮಾಡಿ 1955 ಹೊತ್ತಿಗೆ ಒಂದು ಲಸಿಕೆಯನ್ನು ತಯಾರು ಮಾಡಿದ. ಆ ಲಸಿಕೆ ಪ್ರಭಾವಶಾಲಿ, ಪರಿಣಾಮಕಾರಿ ಆಗಿದೆ ಇಲ್ವೋ ಅಂತ ಹೇಗೆ ನೋಡೋದು? ತನ್ನ ಮೇಲೆ ತಾನು ಆ ಲಸಿಕೆಯನ್ನು, ಪೋಲಿಯೋ ಲಸಿಕೆಯನ್ನು ಚುಚ್ಚಿಕೊಂಡ. ಮಾತ್ರ ಅಲ್ಲ, ತನ್ನ ಹೆಂಡತಿಗೆ ಚುಚ್ಚಿದ, ತನ್ನ ಮಕ್ಕಳಿಗೆ ಚುಚ್ಚಿದ. ಕೊನೆಗೂ ಅದು ಯಶಸ್ವಿ ಅಂತ ಕಂಡು ಬಂದಾಗ ಅದು ಜನಪ್ರಿಯ ಆಯಿತು. ಇಡೀ ಪ್ರಪಂಚದಲ್ಲಿ ಮಿಲಿಯಗಟ್ಟಲೆ ಮಕ್ಕಳು ಪೋಲಿಯೋ ವಿಮುಕ್ತರಾಗಿ ಬಿಟ್ಟರು. ಮೊನ್ನೆ ನೀವು ನೋಡಿರ್ಬೋದು, ರಾಜಣ್ಣ ಎನ್ನುವವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಾಗ ಕಾಲಿಲ್ಲ ಕೈ ಇಲ್ಲ, ತಗೊಂಡೋಗಿ ಪ್ರಶಸ್ತಿ ಪಡೆದರು. ಕಾರಣ ಪೋಲಿಯೋ.
ಈ ಒಂದು ಪೋಲಿಯೋ ಇಲ್ಲದೇ ಇದ್ದರೆ ಅವರು ಇನ್ನೂ ಎಷ್ಟು ಎತ್ತರಕ್ಕೆ ಏರುತ್ತಿದ್ರು ಎಂಬುದು ನೀವು ಆಲೋಚನೆ ಮಾಡಬಹುದು. ಈ ಸರ್ ಜೋನಾಸ್ ಸಾಲ್ಕ್ ಯಾವುದನ್ನು ಕಂಡುಹಿಡಿದಿದ್ದಾನೆ ಅದಕ್ಕೆ ಪೇಟೆಂಟ್ ಪಡೀಲೇ ಇಲ್ಲ. ಇದು ಸೇವೆಯ ಒಂದು ಮೂರ್ತ ಸ್ವರೂಪ. ಪಡೀಲೇ ಇಲ್ಲ. ಯಾಕೆ ಪಡೀಲಿಲ್ಲ ಅಂತ ಕೇಳಿದಾಗ ಅವನು ಪಡೆದಿದ್ರೆ ಎಷ್ಟೋ ದೊಡ್ಡ ಎಷ್ಟೋ ದೊಡ್ಡ ಶ್ರೀಮಂತನಾಗ್ತಿದ್ದ. ಯಾಕೆ ಪಡೀಲಿಲ್ಲ ಅಂತ ಕೇಳಿದರೆ ಆತ ಏನು ಹೇಳಿದ ಗೊತ್ತಾ? ಒಂದೇ ಒಂದು ಶಬ್ದ, ಸೂರ್ಯನಿಗೆ ಪೇಟೆಂಟ್ ಕೊಡ್ತೀರಾ, ಸೂರ್ಯನಿಗೆ ಪೇಟೆಂಟ್ ಮಾಡ್ತೀರಾ ಅಂತ ಕೇಳ್ತಾನೆ. ಎಂಥ ಒಂದು ಅದ್ಭುತವಾದಂಥ ಸಂಗತಿ. ನಮ್ಮ ಇಡೀ ಪ್ರಪಂಚಕ್ಕೆ ಬೆಳಕು ನೀಡ್ತಕ್ಕಂಥ ಸೂರ್ಯ ಎಂದಾದರೂ ಪೇಟೆಂಟ್ ಮಾಡಿದ್ದಾನಾ ಅಂತ ಒಂದೇ ಶಬ್ದದಲ್ಲಿ ಮುಗಿಸಿಬಿಟ್ಟ. ನನಗೆ ಡಿ ವಿ ಜಿಯವರ ಕವನ ನೆನಪಾಗ್ತದೆ. ಇಳೆಯೊಳಗೆ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ, ಇಳೆಯೊಳಗೆ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ. ಅದು ಬೀಜ ಮೊಳಕೆ ಬರುವಾಗ ನಾನು ಮೊಳಕೆ ಬರ್ತಾ ಇದ್ದೇನೆ, ನನ್ನ ಫೋಟೋ ತೆಗೀರಿ, ನನ್ನ ಪೇಪರಿಗೆ ಹಾಕಿ ಅಂತ ಹೇಳುವುದಿಲ್ಲ. ಮೊಳಕೆ ಇಳೆಯೊಳಗೆ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ, ಫಲ ಮಾಗೆ ತುತ್ತೂರಿ ದನಿ ಇಲ್ಲ. ಒಂದು ಮಾವಿನ ಹಣ್ಣು ಅರಿಶಿನ ಆಗ್ತದೆ, ಕೆಂಪಾಗ್ತದೆ, ಹಣ್ಣಾಗ್ತದೆ, ಎಲ್ಲ ತೆಗೀನಿ ಫೋಟೋ ಹಾಕಿ ಪೇಪರಿಗೆ ಹೇಳ್ತದ. ಫಲ ಮಾಗೆ ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ಒಂದೇ ಒಂದು ಸದ್ದಿಲ್ಲದೆ 24 ಗಂಟೆ ಕೂಡ ಪ್ರಪಂಚಕ್ಕೆ ಬೆಳಕು ಕಂಡಿಡ್ತಾ ಇದ್ದಾರೆ ಸೂರ್ಯ ಮತ್ತು ಚಂದ್ರ. ಒಂದು ಪ್ರಚಾರ ಇಲ್ಲ. ಬೆಳಕೀವ ಸೂರ್ಯ ಚಂದ್ರ ಅದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು, ಬೇಡ ಪ್ರಚಾರ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಹೇಳಿಬಿಟ್ಟಿದ್ದಾರೆ. ಎಂಥ ಒಂದು ಉದಾತ್ತವಾದಂಥ ಕಾರ್ಯ ಈ ಸರ್ ಜೋನಾಸ್ ಸಾಲ್ಕ್ನವರು. ಅದೇ ರೀತಿಯ ಇನ್ನಿಬ್ಬರಿದ್ದಾರೆ ವೈದ್ಯರುಗಳು. ಎಂಥ ಒಂದು ಅವರು ಅಪರಿಚಿತರಾಗಿ ಹೋದರು, ಅಜ್ಞಾತರಾಗಿ ಹೋದರು. ಯಾವ ಪ್ರಶಸ್ತಿಯೂ ಇಲ್ಲ, ಯಾವ ನೋಬೆಲೂ ಇಲ್ಲ. ಭಾರತೀಯರು. ಮೊದಲೇವರು ಡಾಕ್ಟರ್ ಶಂಭುನಾಥ್ ಡೇ ಕಾಲೆರಾ 59ರಲ್ಲಿ ವಿಪರೀತ ಕಾಲರ ಆಗಿದ್ದಾಗ ಸತತವಾದಂಥ ಸಂಶೋಧನೆಯಿಂದ ಕಾಲರಕ್ಕೆ ಒಂದು ಲಸಿಕೆಯನ್ನು ಕಂಡು ಹಿಡಿದ್ರು. ಯಾರೂ ನಂಬಲಿಲ್ಲ. ನೇಚರ್ ಪತ್ರಿಕೆಯಲ್ಲಿ ಅದನ್ನು ಪ್ರಕಟಿಸಿದರು. ನಂತರ ಅದು ಪ್ರಪಂಚದಾದ್ಯಂತ ಸ್ವೀಕಾರ ಆಯಿತು. ಸ್ವೀಕಾರ ಆಗಿ ಎಲ್ಲ ಜನ ಕಾಲರಿಂದ ಮುಕ್ತರಾಗಿರ್ತಕ್ಕಂಥ ಸಂದರ್ಭ ಬಂತು. ಮುಕ್ತರಾದರು. ಒಬ್ಬರೇ ಒಬ್ಬರು ಅವರನ್ನು ಗೌರವಿಸಲಿಲ್ಲ, ಒಬ್ಬರೇ ಒಬ್ಬರು ಅವರ ಹೆಸರು ಹೇಳಲಿಲ್ಲ. ಇತಿಹಾಸದಲ್ಲಿ ಕೂಡ ಅವರ ಹೆಸರು ಇಲ್ಲ. 1985ರಲ್ಲಿ ಅಜ್ಞಾತರಾಗಿ ತೀರಿ ಹೋದವರು ಇಂತಹ ಸೇವಾನಿರತರಾಗಿಂಥ ಶಂಭುನಾಥ್ ಡೇ. ಆ ನಂತರ IV ಅಂತ ಹೇಳ್ತೇವೆ ನಾವು. IV ಅಂದರೆ ಇಂಜೆಕ್ಷನ್, ಇಂಟರ್ವೀನಸ್ ಫ್ಲೂಯಿಡ್ ಕೊಡ್ತಕ್ಕಂಥದ್ದು. ಅದು ಇಂಥ ಒಂದು ದೊಡ್ಡ ಈ ಪೀಡೆ ಬಂದಾಗ, ಅದರ ಕೊರತೆ ಆದಾಗ ಯಾವ ಡಾಕ್ಟ್ರಿಗೂ ಕೂಡ ಅದರ ಕೊರತೆಯನ್ನು ತುಂಬಿಸ್ಲಿಕ್ಕಾಗಲಿಲ್ಲ. ಆಗ ನಮ್ಮ ದೇಶದ ಡಾಕ್ಟರ್ ದಿಲೀಪ್ ಮಹಲನೋಬಿಸ್ ಎನ್ನುವರು ಎಷ್ಟು ಸಿಂಪಲ್ ಆದಂತಹ ಒಂದು ಚಿಕಿತ್ಸೆಯನ್ನು ಅದರ ಬದಲಿಗೆ ಪರ್ಯಾಯವಾದನ್ನು ಮಾಡಿದ್ರು ಅಂತ ಹೇಳಿದರೆ, ಉಪ್ಪು, ಸಕ್ಕರೆ ಮತ್ತು ನೀರು, ಈ 3 ಅದರ ಪರ್ಯಾಯ ವ್ಯವಸ್ಥೆ ಅಂತ. ಅದು ಕಡಾಯಿಗಳಲ್ಲಿ ಅದನ್ನು ಮಾಡಿ ಕೊಟ್ಟದ್ದು ಎಲ್ಲ ಕೊರತೆಗಳು ನೀಯಿತು. ಆದರೆ ಒಬ್ಬ ಮನುಷ್ಯ ಅವರನ್ನು ಗೌರವಿಸಲಿಲ್ಲ. ಯಾವ ನೋಬೆಲ್ ಪ್ರಶಸ್ತಿಗೆ ಅವರಿಗೆ ಅರ್ಹ ಆಗಿದ್ದರೋ ಆ ನೋಬೆಲ್ ಪ್ರಶಸ್ತಿ ಅವರಿಗೆ ಬರಲೇ ಇಲ್ಲ. ಅವರು ಕೂಡ ಈಗಿಲ್ಲ. ಹೀಗೆ ಅಜ್ಞಾತರಾಗಿ ನಮ್ಮ ಪ್ರಪಂಚವನ್ನು ಉಳಿಸಿದಂತಹ ಎಷ್ಟು ಮಂದಿ ಇದ್ದಾರೆ. ಇದು ಸೇವಾಹಿ ಪರಮೋ ಧರ್ಮ ಎನ್ನುವಂತಹ ವಾಕ್ಯವನ್ನು ನಮ್ಮ ದೇಶದ ಜನ ಅಕ್ಷರಶಃ ಪಾಲಿಸಿದಂತಹ ಜನಗಳು. ನಮ್ಮ ಡಾಕ್ಟರ್ ನಾರಾಯಣರವರು ಇದೇ ಪೋಲಿಯೋ ನಾರಾಯಣ ಅಂತಲೇ ಅಡ್ಡ ಹೆಸರು ಬಂದಿದೆ ಬೆಳಿಗ್ಗೆ ಇವರು ಹೇಳಿದರು. ಎಷ್ಟು ಸಾವಿರ ಮಂದಿಗೆ ಒಂದು ಸಹಕಾರ ಆಗಿದ್ದಿದ್ರೆ ಅವರು ಆ ಇಲಾಖೆಯ ಮುಖ್ಯಸ್ಥರಾಗಿ ಇಡೀ ದೇಶದಲ್ಲಿ ಮಾಡಿದಂಥ ಒಂದು ಕೆಲಸವೇ ಕಾರಣ ಅಂತ ಹೇಳಿ ನಾನು ಅವರನ್ನು ಹಾರ್ದಿಕವಾಗಿ ಅಭಿನಂದನೆ ಮಾಡ್ತಾ ಇದ್ದೇನೆ. ಇವತ್ತು ಅವರು ಅದಷ್ಟೇ ಮಾತ್ರ ಮಾಡಿದ್ದಲ್ಲ. ಇವತ್ತು ಶಿವಮೊಗ್ಗದ ಜನ ಅವರನ್ನು ಗೌರವಿಸುವುದಾದರೆ, ಅಭಿನಂದಿಸುವುದಾದರೆ, ನಮಿಸುವುದಾದರೆ ಎಷ್ಟು ಕ್ಷೇತ್ರಗಳಲ್ಲಿ ಅವರು ಮಾಡಿದ್ದಾರೆ. ಗ್ಲೋಬಲ್ ಗ್ರಾಂಟ್ಗಳನ್ನು ಎಷ್ಟು ತರಿಸಿಕೊಟ್ಟಿದ್ದಾರೆ ಯಾವ ದೇಶದಿಂದ. ಯಾಕಂದರೆ ಕೆಲವು ದೇಶಗಳು ಬರೀ ಕೊಡುವವ್ರ ದೇಶ, ಕೆಲವು ದೇಶಗಳು ಬರೀ ತಗೊಳ್ಳೋರ ದೇಶ. ನಮ್ಮ ಜನಗಳಿಗೆ ಗೊತ್ತಿರುವುದಿಲ್ಲ ಯಾವ ದೇಶ ಕೊಡ್ತದೆ ಅಂತ. ನಮ್ಮ ಜನರಿಗೆ ಗೊತ್ತಿಲ್ಲ. ಅದನ್ನು ಹುಡುಕಿ ಯಾವ ದೇಶ ಕೊಡ್ತದೆ, ಯಾರು ಕೊಡ್ತಾರೆ ಅನ್ನೋದನ್ನು ಹುಡುಕಿ ನಮ್ಮ ದೇಶದ, ಅದು ಶಿವಮೊಗ್ಗದ ವಿಶೇಷತೆ ಈ ಆಸ್ಪಾಸ್ನ ಮತ್ತು ಇತರ ನಮ್ಮ ಜಿಲ್ಲೆಯ ರೋಟರಿ ಕ್ಲಬ್ಗಳಿಗೆ ಗ್ಲೋಬಲ್ ಗ್ರಾಂಟ್ ಮೂಲಕ ಎಷ್ಟು ಕೋಟಿ ರೂಪಾಯಿಯ ಯೋಜನೆಗಳನ್ನು ಮಾಡಿ ಹಾಕಿದ್ದಿದ್ರೆ ಅದು ಡಾಕ್ಟರ್ ನಾರಾಯಣರವರ ಪರಿಶ್ರಮವೇ ಕಾರಣ ಅಂತ ಕಾಣ್ತದೆ. ಅದು ಸೇವಾ ಹಿ ಪರಮೋ ಧರ್ಮ. ಸುಮ್ಮನೆ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ದುಡ್ಡು ಮಾಡ್ಬೋದಾಗಿತ್ತು.
ಇಲ್ಲ. ವಿವಿಧ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಧಾರ್ಮಿಕ ಸಮಾಜ ಸೇವೆ ಕ್ಷೇತ್ರ, ಎಲ್ಲದರಲ್ಲೂ ಕೂಡ ಅವರ ಅವಿರತವಾದಂಥ ಶ್ರಮ ಇದೆ. ಒಂದು ಕತೆ ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಆಮೇಲೆ ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ ನೋಡೋಣ. ಕೆವಿನ್ ಕಾರ್ಟರ್ ಪ್ರಪಂಚದ ಅತ್ಯಂತ ಪ್ರಸಿದ್ಧ ಪತ್ರಿಕಾ ಛಾಯಾಗ್ರಾಹಕ, ದಕ್ಷಿಣ ಆಫ್ರಿಕಾದವನು, ಕರಿಯ. ಆದರೆ ಅವನು ತೆಗೆದ ಚಿತ್ರಗಳಿಗೆ ಇಡೀ ಪ್ರಪಂಚದಾದ್ಯಂತ ಬೇಡಿಕೆ. ಅವನನ್ನು ಬರಗಾಲ ಪೀಡಿತ ಪ್ರದೇಶಕ್ಕೆ ಕಳಿಸಿಕೊಡ್ತಾರೆ, ಹೋಗಿ ಅಲ್ಲಿಂದ ವರದಿ ಮಾಡುವಂಥ. ಅವನು ಹೋಗಿ ಆಫ್ರಿಕಾ ದೇಶಕ್ಕೆ ಹೋಗಿ ಇಳಿತಾನೆ. ಅಲ್ಲಿ ಹಿಡಿದು ಒಂದು ಸಿಗರೇಟ್ ಸೇರ್ತಾ ಇರ್ತಾನೆ. ನೋಡ್ತಾನೆ, ಒಂದು ಕಪ್ಪು ಕರಿ ಹೆಣ್ಣು ಮಗು ಅಲ್ಲಿ ವಿಶ್ವಸಂಸ್ಥೆಯ ಆಹಾರ ಕೇಂದ್ರಕ್ಕೆ ಹೋಗಲಿಕ್ಕೆ ತೆವಳಿಕೊಂಡು ಅಳುತ್ತಾ 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 ಹೋಗ್ತಾ ಇದೆ. ಈತ ನೋಡ್ತಾ ಇರ್ತಾನೆ. ಅದೇ ಹೊತ್ತಿಗೆ ಸರಿಯಾಗಿ ಆಕಾಶದ ರಣಹದ್ದು ಬಂದು ಕೆಳಗೆ ಇಳಿತದೆ. ಆ ರಣಹದ್ದು ಆ ಮಗುವಿನ ಹಿಂದೆ 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 ಹೋಗ್ತಾ ಇರ್ತದೆ. ಆ ಮಗು ಯಾವಾಗ ಸಾಯ್ತದೆ, ಯಾವಾಗ ಅದನ್ನು ಕುಕ್ಕಿ ತಿನ್ನುವಂಥದ್ದು ಅಂತ ಹೋಣಿಕೆ ಆ ರಣಹದ್ದಿಗೆ. ಕೆವಿನ್ ಕಾರ್ಟರ್ ಏನು ಮಾಡ್ತಾನೆ? ಕೆವಿನ್ ಕಾರ್ಟರನ್ನು ಅಚ್ಚರಿಗೊಳ್ತಾನೆ, ಸಂತೋಷಗೊಳ್ತಾನೆ. ಚೀಲದಿಂದ ಕ್ಯಾಮರಾ ತೆಗಿತಾನೆ. ಎಂಥ ಅದ್ಭುತವಾದಂಥ ದೃಶ್ಯ! ಆ ಮಗು ಅಳ್ತಾ ಇರುತ್ತಂದು, ಹಸುವಿನಿಂದ ಕಂಗೆಟ್ಟ ಮಗು, ಹಿಂದಿನಿಂದ ರಣಹದ್ದು, ಎಂಥ ದೃಶ್ಯ ಅಂತ ಹೇಳ್ತಾನೆ. ಫೋಟೋ ಫೋಕಸ್ ಮಾಡ್ತಾನೆ, ಫ್ಲ್ಯಾಶ್ ಮಾಡ್ತಾನೆ, ಫೋಟೋ ಸಿಗ್ತದೆ, ಸಂತೋಷ ಪಡ್ತಾನೆ, ವಾಪಸ್ ಓಡಿ ಹೋಗ್ತಾನೆ. ನ್ಯೂಯಾರ್ಕ್ ಟೈಮ್ಸಿಗೆ ಆ ಒಂದು ಫೋಟೋವನ್ನು ಕಳಿಸಿಕೊಡ್ತಾರೆ. ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಗೆ ಅದ್ಭುತವಾದಂಥ ಒಂದು ಸಂತೋಷ ಆಗ್ತದೆ. ಇಂಥ ಫೋಟೋ ಇವತ್ತಿವರೆಗೂ ಯಾರೂ ಕಳಿಸಿರಲಿಲ್ಲ ಅಂತ ಹೇಳ್ತಾರೆ. ಅದನ್ನು ಮುಖಪುಟದಲ್ಲಿ ಒಳ್ಳೆಯ ಶೀರ್ಷಿಕೆಯೊಂದಿಗೆ ಅವರು ಹಾಕ್ತಾರೆ. ಅದನ್ನು ಹಾಕಿದ್ದು ಎಲ್ಲ ಪತ್ರಿಕೆಗಳು ಅದನ್ನು ಪುನರ್ಮುದ್ರಣ ಮಾಡ್ತಾರೆ, ಸಾವಿರ ಸಂಖ್ಯೆಯಲ್ಲಿ ಇಡೀ ಪ್ರಪಂಚಾದ್ಯಂತ. ಅವನಿಗೆ ಒಂದು ಕಣ್ಣು ಕೋರೈಸ್ತಕ್ಕಂತಹ ದೊಡ್ಡ ಸಮಾರಂಭದಲ್ಲಿ ಕೆವಿನ್ ಕಾರ್ಟರ್ನಿಗೆ ಪುಲಿಟ್ಸರ್ ಪುರಸ್ಕಾರ ಕೊಡ್ತಾರೆ. ಅತ್ಯಂತ ಅಪರೂಪದ ಚಿತ್ರವನ್ನು ತೆಗೆದಕ್ಕೋಸ್ಕರವಾಗಿ ಅಂತ ಕೊಡ್ತಾರೆ. ಕಥೆ ಅಲ್ಲಿಗೆ ಮುಗಿಲಿಲ್ಲ, ಅಲ್ಲಿಂದ ಶುರು ಆಗ್ತದೆ. ಹಾಗೆ ಪುರಸ್ಕಾರ ಸಿಕ್ಕಿದ್ದು ಪ್ರಪಂಚದಾದ್ಯಂತ ತಂತಿಗಳು, ಟೆಲಿಫೋನ್ಗಳು, ಕಾಗದಗಳು, ಪತ್ರಗಳು ಎಲ್ಲ ಬರ್ತಾವೆ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಗೆ. ಏನು ಆತ ಏನು ಮಾಡಿದ? ಆ ಮಗುವನ್ನು ಉಳಿಸಿದ್ನ? ಆತ ರಣಹದ್ದನ್ನು ಓಡಿಸಿದ್ನ? ಮಗುವನ್ನು ಉಳಿಸಿದ್ನ? ಆ ಪತ್ರಿಕಾ ಛಾಯಾಗ್ರಾಹಕ ಏನು ಮಾಡಿದ ಅಂತ ಕೇಳ್ತಾರೆ. ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಗೆ ದಿಗ್ಭ್ರಮೆ ಆಗ್ತದೆ. ಅವನು ಕರೆದು ಕೇಳ್ತಾರೆ, ಹೌದು ಮಾರಾಯ, ನೀನು ಏನು ಮಾಡಿದೆ ಅಂತ ಕೇಳ್ತಾರೆ. ನಾನೇನು ಮಾಡೋದು? ನನ್ನ ಕೆಲಸ ಫೋಟೋ ತೆಗೆಯೋದು, ನಾನು ತೆಗೆದೇ ಕಳಿಸಿದ್ದೇನೆ ಅಷ್ಟೇ ಅಂತ ಹೇಳ್ತಾನೆ. ಅವರು ಅದನ್ನು ಯಥಾವತ್ತಾಗಿ ಪ್ರಕಟಿಸ್ತಾರೆ. ನನ್ನ ಕೆಲಸ